ನಮಸ್ಕಾರ. ಮೊದಲಿಗೆ ನಮ್ಮ ಗುರುಗಳಾದಂಥ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ನಾನು ಮಧು ಆರ್ಕೆ ಅಂತೇಳಿ ನಾನು ಕಳೆದ 6 ತಿಂಗಳಿಂದ ಶಿವಂ ಗುರುಕುಲದಲ್ಲಿ ಜ್ಯೋತಿಷ್ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೇನೆ. ಈ ದಿನ ನಾವು ಮಾತಾಡ್ತಕ್ಕಂಥ ವಿಚಾರ ರೋಗ ಚಿಕಿತ್ಸಾ ವಿಧಾನಗಳು. ಅಂದರೆ ಯಾವ ಗ್ರಹಗಳು ನಮಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಿದ್ದಾವೆ ಮತ್ತು ಯಾವ ಗ್ರಹಗಳು ನಮಗೆ ಸಹಕಾರ ಕೊಡ್ತಿದ್ದಾವೆ ಅನ್ನೋದನ್ನ ನೋಡಬೇಕಾಗತ್ತೆ. ಮೊದಲಿಗೆ ನಮಗೆ ರವಿ ಏನಾದರೂ ನೀಚಾಭಿಲಾಷಿ ಆಗಿದ್ದರೆ ನಮಗೆ ಒಳ್ಳೆಯ ವೈದ್ಯರು ಸಿಗಲ್ಲ ಅಂಥೇಳಿ ನಾವು ಭಾವಿಸ್ಕೋಬೇಕಾಗತ್ತೆ ಮತ್ತು ಕಾಯಿಲೆ ಬೇಗ ಗುಣಮುಖ ಆಗಲ್ಲ ಅಂಥೇಳಿ ತಿಳ್ಕೊಬೇಕಾಗತ್ತೆ. ಮತ್ತು ಚಂದ್ರ ಏನಾದರೂ ನೀಚಾಭಿಲಾಷಿ ಆಗಿದರೆ ಇವರು ಡಯಟ್ನ ಫಾಲೋ ಮಾಡಲ್ಲ. ಇವ್ರಿಗೆ ಫಾಲೋ ಮಾಡೋ ಮನಸ್ಥಿತಿ ಇದ್ದರೂ ಕೂಡ ಆ ಆಹಾರಗಳು ಅವರು ಏನು ಹೇಳಿರ್ತಾರೆ ವೈದ್ಯರು, ಆ ಆಹಾರಗಳು ಸಿಗಲ್ಲ. ಮತ್ತು ಎರಡನೇದೇನಂತಂದರೆ ಆಹಾರ ತಯಾರು ಮಾಡೋದಕ್ಕೆ ಕುಟುಂಬದಲ್ಲಿ ಯಾರೂ ಇರಲ್ಲ ಅಥವಾ ಇವ್ರಿಗೆ ತಯಾರು ಮಾಡ್ಕೊಳೋದಕ್ಕೆ ಗೊತ್ತಿರಲ್ಲ ಅಂಥೇಳಿ ತಿಳ್ಕೊಬೇಕಾಗತ್ತೆ. ಅದೇ ರೀತಿ ಕುಜಗ್ರಹ ಏನಾದರೂ ಇದ್ದರೆ, ಕುಜಗ್ರಹರು ನೀಚಾಭಿಲಾಷಿ ಆಗಿದ್ದರೆ ಇವ್ರಿಗೆ ಡಯಾಗ್ನೋಸಿಸ್ ರಿಪೋರ್ಟ್ಗಳೇ ತಪ್ಪಾಗುತ್ತೆ. ಅಂದರೆ ಇವ್ರದ್ದು ಸ್ಯಾಂಪಲ್ ತೊಗೊಂಡಿರ್ತಾರೆ, ಬಟ್ ಯಾವುದೋ ರಿಪೋರ್ಟು ಬೇರೆಯವ್ರದ್ದು ಮಿಸ್ ಆಗಿ ರಿಪೋರ್ಟ್ಗಳೇ ತಪ್ಪಾಗಿರುತ್ತೆ. ಅಂದರೆ ತಪ್ಪಾದ ಡಯಾಗ್ನೋಸಿಸ್ ಅಂತೇಳಿ ನಾವು ತಿಳ್ಕೊಬೋದು. ಡಯಾಗ್ನೋಸಿಸ್ ಫೇಲ್ಯೂರ್. ಹಾಗಾಗಿ ಇವ್ರಿಗೆ ಕಾಯಿಲೆ ಯಾವುದಿದೆ ಅನ್ನೋದು ವೈದ್ಯರಿಗೆ ಅರ್ಥ ಆಗಲ್ಲ. ಹಾಗಾಗಿ ಕಾಯಿಲೆ ಉಲ್ಬಣ ಆಗುತ್ತೆ ಅಂತೇಳಿ ತಿಳ್ಕೊಬೋದು. ಅದೇ ರೀತಿ ಗುರುಗ್ರಹರೇನಾದರೂ ನೀಚಾಭಿಲಾಷಿ ಆಗಿದರೆ ಇವರು ರಾಂಗ್ ಮೆಡಿಸಿನ್ಸ್ನ ತೊಗೊಳ್ತಾರೆ, ತಪ್ಪಾದ ಔಷಧಿಗಳನ್ನ ತೊಗೊಳ್ತಾ ಇದ್ದಾರೆ. ಅಂದರೆ ಕಾಯಿಲೆ ಯಾವುದೋ ಇರುತ್ತೆ, ಇವರು ಔಷಧಿನೇ ಯಾವುದೋ ಬೇರೆ ತೊಗೊಳ್ತಾ ಇರ್ತಾರೆ. ಹಾಗಾಗಿ ಇನ್ನೂ ಇದೇ ರೀತಿ ಎಲ್ಲ ಗ್ರಹಗಳದ್ದು ನಾವು ಯಾವ ಗ್ರಹಗಳ ಸಹಕಾರ ಇದೆ ನಮ್ಮ ಆರೋಗ್ಯದ ವಿಚಾರವಾಗಿ, ಯಾವ ಗ್ರಹಗಳ ಸಹಕಾರ ಇಲ್ಲ ಅಂಥೇಳಿ ತಿಳ್ಕೊಂಡು ನಾವು ಮುಂದುವರೆದಾಗ ಇವತ್ತಿನ ಸಮಾಜದಲ್ಲಿ ಆರೋಗ್ಯ ತುಂಬ ಪ್ರಮುಖವಾದದ್ದು. ಹಾಗಾಗಿ ಈ ಎಲ್ಲ ವಿಷಯಗಳನ್ನ ನೀವು ತಿಳ್ಕೊಬೇಕು ಅಂದರೆ ನಿಮ್ಮ ಜಾತಕದ ವಿಚಾರವಾಗಿ ನಿಮ್ಮ ಗ್ರಹಗತಿಗಳ ಸಹಕಾರ ಯಾವ ರೀತಿ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಮುಂದುವರೆದ್ರೆ ನೀವು ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಭಾವಿಸ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.